ಲಕ್ಕಿ, ಪಾಪ ನೀವು ಹೆಂಡತಿ ಜೊತೆ ಇರಬೇಕು ಅಂತ ಬಂದ್ರಿ ಅನಿಸುತ್ತೆ. ಇಲ್ಲ ನೋಡಿದ್ರೆ ಎಲ್ಲ ಹಾಳು ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಲ್ಲ ಸರ್, ನಂದೇನೂ ತಪ್ಪಿಲ್ಲ. ನಾನು ಅವಳಿಗೆ ಏನೂ ಹೇಳಲಿಲ್ಲ. ಒಂದೇ ರೂಮಲ್ಲಿ ಇರಬೇಕು ಅನ್ನೋ ಉದ್ದೇಶ ಕೂಡ ನನಗಿರಲಿಲ್ಲ. ನಾನು ಅವಳ ಹತ್ರ ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡೇ ಇಲ್ಲ ಸರ್. ಪ್ರೀತಿಯಿಂದನೇ ಮಾತಾಡ್ಸಿದ್ದೀನಿ. ಯಾವತ್ತೂ ಅವಳು ಮೈ ಮುಟ್ಟಿಲ್ಲ ಸರ್, ಗೊತ್ತಾ ನಾನು. ಸರಿ, ಹೋಗ್ಲಿ ಬಿಡಿ. ಆದ್ರೂ ಸರ್, ಅವಳ ಹತ್ರ ಸಿಟ್ಟು ಮಾಡ್ಕೊಂಡು ಮಾತಾಡ್ಬಾರ್ದಿತ್ತು. ಈಗೇನು ಸರ್, ಮದುವೆ ಮುಂಚೆನೇ ಎಲ್ಲರೂ ತಿರ್ಗಾಡಕ್ಕೆ ಹೋಗಲ್ವಾ? ಬಾಯ್ ಫ್ರೆಂಡ್ ಜೊತೆಗೆ ರೆಸಾರ್ಟ್ಗೋ ಇನ್ನೊಂದು ಕಡೆಗೆ ಹೋಗಲ್ವಾ? ಇವಳಿಗೂ ಯಾರಾದ್ರೂ ಫ್ರೆಂಡ್ ಇದ್ದಿರ್ಬೋದು, ಟೂರ್ಗೆ ಹೋಗಿರ್ಬೋದು. ಅಲ್ಲ ಸರ್, ಒಂದೇ ರೂಮಲ್ಲಿ ಇದ್ದ ತಕ್ಷಣ ಕೆಟ್ಟದಾಗಿ ನಡ್ಕೋಬೇಕು ಅಂತ ಏನಿಲ್ವಲ್ಲ. ನಮ್ಮ ಕಂಟ್ರೋಲಲ್ಲಿ ನಾವಿದ್ರೆ ಸರಿ ಅಲ್ವಾ? ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಿ? ಅದಾಗಲಿ ಮುಗ್ದೋದ ಕತೆ. ಈಗ ಅವಳಿಗೆ ಬೇರೆ ರೂಮ್ ಸಿಕ್ಕಿಲ್ಲ ಸರ್. ಸಿಕ್ಕಿದೆ ಸರ್, ಆದ್ರೆ ಈ ಡ್ರಾಮಾ ಎಲ್ಲ ಬೇಕಿತ್ತ? ಅಲ್ಲ ಸರ್, ಅವಳು ಯಾವ ಕಾಲದಲ್ಲಿ ಬದುಕ್ತಿದ್ದಾಳೆ ಸರ್? ಇದು 21ನೇ ಶತಮಾನ. ಹುಡುಗರೆಲ್ಲ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ಇವಳು ನಾನೇನೋ ವಿಲನ್ ಅನ್ನೋ ಥರ ಬಿಹೇವ್ ಮಾಡಿದ್ರೆ ನಂಗೆ ಸಂಕಟ ಆಗಲ್ವಾ? ಅನ್ನುವಂಥವಳಲ್ಲ. ಅವಳಿಗೆ ಯಾರ ಜೊತೆ ನಿಮ್ದು ಅಭ್ಯಾಸ ಇಲ್ಲ. ಅವಳ ಮನಸ್ಸು ತುಂಬ ಸೂಕ್ಷ್ಮ. ಗೊತ್ತಾಯ್ತು ಸರ್. ಮಾಡೋ, ನೀವು ಅನ್ನುನ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೋತೀನಿ ಸರ್, ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಕೆಲಸ ಮುಗೀತಿದ್ದ ಹಾಗೆ ಹೊರಟ್ಬಿಡ್ತೀನಿ. ಏನಾದರೂ ಮಾಡ್ಕೊಂಡು ಸಾಯಿರಿ. ಯಾಕಾದರೂ ಈ ಕೆಲಸ ಒಪ್ಕೊಂಡು ಅಂತ ಅನಿಸ್ತಾ ಇದೆ. ಥತ್, ಮರ್ಯಾದೆನೇ ಇಲ್ಲ.